ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 1:29 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 10:21 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಅಪರಾಹ್ನ 4:22 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಅಪರಾಹ್ನ 3:22 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:54 ಅಪರಾಹ್ನ 3:26 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:49 ಇನ್ನು ಯಮಗಂಟ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:04 ಹಾಗೆ ಅಪರಾಹ್ನ 3:17 ಅಪರಾಹ್ನ 4:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:09 ಸಂಜೆ 6:47 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ, ಹಾಗೆ ದೈವಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ನಮ್ಮ ಪಾಂಡಿತ್ಯಕ್ಕೆ ಗುರು ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನ ನಾವು ಹಿಡಿಯುವಂಥ ಕೆಲಸ ಕಾರ್ಯಗಳು, ಪ್ರಾರಂಭ ಮಾಡುವಂಥ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಗುರುವಿನ ಅನುಗ್ರಹದಿಂದ ನಮಗೆ ಯಶಸ್ಸು ಸಿಕ್ಕತ್ತೆ. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಶುಭಕರವಾಗಿರುವಂಥ ಸಂದರ್ಭಗಳಿದೆ. ಹಾಗೆ ಗುರುವನ್ನು ಧರ್ಮಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗೆ ವಿಶೇಷವಾಗಿ ಧನಕಾರಕ, ಪುತ್ರಕಾರಕ ಕೂಡ ಗುರು. ಹಾಗಾಗಿ ಈ ದಿನ ಮನೆಯಲ್ಲಿ ಒಂದು ಧಾರ್ಮಿಕ ಆಚರಣೆಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಧರ್ಮದ ಬಗ್ಗೆ ಆಗಲಿ ಏನೋ ಒಂದು ಒಡನಾಟ ಇರುತ್ತೆ, ಏನೋ ಒಂದು ಮಾತುಕತೆ, ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಮ್ಮ ಸಂಪತ್ತು, ನಮ್ಮ ಐಶ್ವರ್ಯ, ನಮ್ಮ ಸಂತಾನ, ಇದರ ಬಗ್ಗೆ ಕೂಡ ಈ ದಿನ ವಿಶೇಷವಾದಂತಹ ಮಾಹಿತಿಗಳು ನಿಮಗೆ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಗುರುವಿನ ಅನುಗ್ರಹದಿಂದ ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಆದರೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಬಿಟ್ರೆ ಇನ್ನೂ ಅತ್ಯುತ್ತಮ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರು ಹೋರ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 10 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ತಡವಾಗಿ ಫಲಿತಾಂಶಗಳು ಬರುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದು ಸ್ವಲ್ಪ ನಿಧಾನ ಆಗೋದ್ರಿಂದ ಅವಾಯ್ಡ್ ಮಾಡಿ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೊರವನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು, ವರ್ತಕರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಇರುವಂಥ ಬುಧ ಹೋರಾದಲ್ಲಿ. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ವಿಚಾರ, ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೊರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಈ ಬುಧ ಹೊರವನ್ನು ಈ ದಿನ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ನೀವು ರವಿ ಹೋರಾದಲ್ಲಿ ಆರಂಭ ಮಾಡಬಹುದು. ಇನ್ನು ರಾಜಕಾರಣಿಗಳನ್ನು, ಗಣ್ಯರನ್ನು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥ ವಿಚಾರ, ಹಾಗೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಸಂಜೆ 4 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೊರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಇನ್ನು ಯಾವುದೇ ಪ್ರಮುಖವಾದಂತಹ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಮಂಗಳ ದ್ರವ್ಯಗಳನ್ನು ಖರೀದಿ ಮಾಡಲಿಕ್ಕೆ ಈ ದಿನ ಇರುವಂಥ ಶುಕ್ರ ಹೊರ ಬಹಳ ಚೆನ್ನಾಗಿದೆ. ಇನ್ನು ಇಂಟೀರಿಯರ್ ಡಿಸೈನರ್ಸ್ಗೆ, ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭಾಂಶ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶುಕ್ರ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ,
ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ವಾಮನ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ, ಮತ್ತು ಕ್ಷೀರ ವ್ರತಾರಂಭ ಆಗ್ತಾ ಇರುವಂಥದ್ದು. ಅಂದರೆ ಈ ಚಾತುರ್ಮಾಸದಲ್ಲಿ ಈ ದಿನದಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದು. ಹಾಗೆ ಈ ವಾಮನ ಜಯಂತಿ ಈ ದಿನ ಕಳೆದ್ರೆ ನಾಳೆ ಓಣಂ ಹಬ್ಬ ಆರಂಭ ಆಗುವಂಥದ್ದು. ಹಾಗಾಗಿ ವಾಮನ ಜಯಂತಿಗೂ ತಿರುವೋಣಂಗೂ ಬಹಳ ವಿಶೇಷವಾದಂಥ ಒಂದು ಸಂಬಂಧ ಇದೆ. ಕೇರಳದಲ್ಲಿ ಇದು ಅತಿ ದೊಡ್ಡ ಹಬ್ಬ, ಇದು ಓಣಂ ಅನ್ನುವಂಥದ್ದು. ಹಾಗಾಗಿನೇ ಈ ಮಲಯಾಳಿ ಹಬ್ಬ ಅಂತಲೇ ಇದನ್ನು ಕರೆಯುವಂಥದ್ದು. ಹಾಗೆ ಪುರಾಣ ಪ್ರಸಿದ್ಧವಾದಂತಹ ಸಾಮ್ರಾಟ ಮಹಾಬಲಿ ಮನೆಗೆ ಮರಳಿ ಬಂದ ಕುರುಹಾಗಿ ಆ ಸಂಭ್ರಮವನ್ನು ಆಚರಿಸುವಂತಹ ಸಂದರ್ಭ. ಅದಕ್ಕಾಗಿಯೇ ಹೂವಿನಿಂದ ಮನೆಯ ಮುಂದೆ ಅಲಂಕಾರವನ್ನು ಮಾಡ್ತಾರೆ. ಹೂವು ಬಹಳ ವಿಶೇಷವಾಗಿ ಸ್ವಾಗತಿಸುವಂಥ ಒಂದು ಸಂಕೇತ. ಹಾಗಾಗಿ ಪ್ರತಿ ಮನೆಗಳಲ್ಲೂ ಕೂಡ ಹೊಸ ಬಟ್ಟೆಗಳನ್ನು ಧರಿಸಿ ಹಬ್ಬದಡಿಗೆಯನ್ನು ಮಾಡಿ ರಂಗೋಲಿಯನ್ನು ಬಿಡಿಸುವಂಥದ್ದು, ಹೂವಿನಿಂದ ಅಲಂಕಾರವನ್ನು ಮಾಡುವಂಥದ್ದು, ಹೂವಿನಿಂದಲೇ ರಂಗೋಲಿ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಇದೆಲ್ಲವೂ ಕೂಡ ತಮ್ಮ ಚಕ್ರವರ್ತಿಯಾದಂಥ ಮಹಾಬಲಿಯನ್ನು ಸ್ವಾಗತಿಸಲಿಕ್ಕೆ ಮಾಡುವಂತಹ ಸಿದ್ಧತೆಗಳು ಇದು. ಈ ಓಣಂ ಸಂದರ್ಭದಲ್ಲೇ ಬಗೆ ಬಗೆಯ ಭಕ್ಷ್ಯಗಳಿರುತ್ತೆ, ಹಾವು ದೋಣಿಯಾಟದ ಸ್ಪರ್ಧೆಗಳಿರುತ್ತೆ, ಕೈಕೊತ್ತಿಕಳಿ ನೃತ್ಯ ಇರುತ್ತೆ. ಇವೆಲ್ಲವೂ ಕೂಡ ಓಣಂನ ಪ್ರಮುಖವಾದಂಥ ಆಕರ್ಷಣೆಗಳಿದು. ಇಲ್ಲಿ ವಿಶೇಷವಾಗಿ ಅನಾದಿ ಕಾಲದಿಂದಲೂ ಕೂಡ ಕೇರಳದ ಜನತೆ ಆರಾಧನೆ ಮಾಡಿ ಬರ್ತಾ ಇರುವಂಥ ಓಣಂ ಹಬ್ಬ ಇದು. ಇಲ್ಲಿ ಪುರಾಣಗಳ ಪ್ರಕಾರ ಮಹಾಬಲಿ ಚಕ್ರವರ್ತಿಯ ಕಾಲದಲ್ಲಿ ಕೇರಳ ಸುವರ್ಣ ಯುಗಕ್ಕೆ ಸಾಕ್ಷಿಯಾಗಿತ್ತು ಅಂತ ಹೇಳ್ತಾರೆ. ಆತನ ರಾಜ್ಯಭಾರದ ಸಮಯದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂತೋಷದಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಇದ್ರು ಅನ್ನುವಂಥ ಐತಿಹ್ಯ ಇದೆ. ಆ ರಾಜ ಕೂಡ ಅವರೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದ. ಈ ಎಲ್ಲ ವಿಶೇಷತೆಗಳ ಹೊರತಾಗಿಯೂ ಕೂಡ ಮಹಾಬಲಿ ಚಕ್ರವರ್ತಿಯಲ್ಲಿ ಒಂದು ನ್ಯೂನತೆ ಇತ್ತು. ಏನಂದರೆ ಅವನು ದುರಹಂಕಾರಿ. ಇಷ್ಟೆಲ್ಲದರ ನಡುವೆಯೂ ಕೂಡ ಮಹಾಬಲಿ ಚಕ್ರವರ್ತಿ ತನ್ನ ಒಳ್ಳೆಯ ಗುಣಗಳ ಫಲವಾಗಿ ದೇವರಿಂದ ಒಂದು ವರವನ್ನು ಪಡ್ಕೊಂಡಿದ್ದ. ಅದೇನೆಂದರೆ ವರ್ಷಕ್ಕೊಮ್ಮೆ ತೀರಾ ಆತ್ಮೀಯರಾಗಿದ್ದಂತಹ ತನ್ನ ಜನರನ್ನು ಭೇಟಿ ಮಾಡಲಿಕ್ಕೆ ಭೂಲೋಕಕ್ಕೆ ಬರ್ತೇನೆ ಅನ್ನುವಂಥ ಒಂದು ವಿಚಾರ. ಅದಕ್ಕಾಗಿಯೇ ನಾಳೆ ಬಲಿ ಚಕ್ರವರ್ತಿ ಭೂಲೋಕಕ್ಕೆ ಬಂದು ತಮ್ಮ ಪ್ರಜೆಗಳನ್ನು ನೋಡಿ ಕ್ಷೇಮವನ್ನು ವಿಚಾರ ಮಾಡಿಕೊಂಡು ಅವರನ್ನು ಆಶೀರ್ವದಿಸಿ ಮತ್ತೆ ವಾಪಸ್ಸು ಹೋಗ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅದಕ್ಕಾಗಿಯೇ ಈ ಓಣಂ ಹಬ್ಬ ಆಚರಣೆ. ಅದರ ಹಿನ್ನೆಲೆಯಲ್ಲಿ ಈ ದಿನ ವಾಮನ ಜಯಂತಿ ಇರುತ್ತೆ. ನಿಮಗೆ ಈ ಒಂದು ವಿಶೇಷವಾದಂತಹ ಒಂದು ಕಥೆ ಗೊತ್ತಿದೆ. ನರಸಿಂಹ ಅವತಾರದಲ್ಲಿ ಶ್ರೀ ವಿಷ್ಣುವಿನಿಂದ ಹತನಾದಂತಹ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಆ ಪ್ರಹ್ಲಾದನ ಮೊಮ್ಮಗನೇ ಈ ಮಹಾಬಲಿ ಚಕ್ರವರ್ತಿ ಅನ್ನುವಂಥವನು. ಅಸುರ ಕುಲ ಸಂಜಾತ, ಆದರೂ ಕೂಡ ಮಹಾ ದಾನಿಯಾಗಿದ್ದಂಥವನು. ಹಾಗೆ ಪ್ರಹ್ಲಾದನಿಗೆ ವಿಷ್ಣುವಿನ ಮೇಲೆ ಅಪಾರವಾದ ಭಕ್ತಿ. ಅಂಥ ಭಕ್ತನ ತೊಡೆಯ ಮೇಲೇ ಕೂಸಾಗಿ ಮಹಾಬಲಿ ಬೆಳೆದಂತಹ ಒಂದು ಕಥೆ ಇದೆ. ಹಾಗಾಗಿನೇ ವಿಷ್ಣುವಿನ ಮೇಲಿನ ಭಕ್ತಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಂಡಿದ್ದಂಥವನು ಮಹಾಬಲಿ ಚಕ್ರವರ್ತಿ. ಇಲ್ಲಿ ಮಹಾಬಲಿ ಚಕ್ರವರ್ತಿ ತನ್ನ ಸಾಧನೆಯಿಂದ 3 ಲೋಕಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ದೇವತೆಗಳಿಗೆ ತುಂಬ ಬೇಸರ ಆಗುತ್ತೆ. ದೇವತೆಗಳನ್ನು ಒತ್ತಾಯಪೂರ್ವಕವಾಗಿ ಹಿಂಸೆಯನ್ನು ಮಾಡ್ತಾರೆ. ಎಲ್ಲ ದೇವತೆಗಳು ಕೂಡ ವಿಷ್ಣುವಿನ ಹತ್ತಿರ ಹೋಗಿ ಸಹಾಯ ಹಸ್ತವನ್ನು ಕೇಳ್ತಾರೆ. ಆಗ ವಿಷ್ಣು ದೇವತೆಗಳನ್ನು ಕುರಿತು ಮಹಾಬಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಪ್ರಜೆಗಳನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ, ಮತ್ತು ಅವನು ದೇವರು ಆಗಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿರ್ತಾನೆ ಅಂತ ಹೇಳಿ ತಿಳಿಸ್ತಾರೆ. ಆದರೆ ಆತನಲ್ಲಿರುವಂಥ ಅಸೂಯೆಯೇ ನಮ್ಮನ್ನೆಲ್ಲ ಹಿಂಸಿಸ್ತಾ ಇದೆ. ಅದಕ್ಕಾಗಿ ಆ ಮಹಾಬಲಿಯನ್ನು ಏನಾದರೂ ಮಾಡಿ ನಿಗ್ರಹ ಮಾಡಬೇಕು, ಅವನಲ್ಲಿರುವಂಥ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆಗ ವಿಷ್ಣು ಮಹಾಬಲಿಯನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಏನಾದರೂ ಸೋತ್ರೆ ಅವನಿಗೆ ಶಿಕ್ಷೆಯನ್ನು ಕೊಡುವಂಥ ಒಂದು ಅಭಯವನ್ನು ನೀಡಿ ಕಳಿಸ್ತಾನೆ. ಇಲ್ಲಿ ಮಹಾಬಲಿ ಚಕ್ರವರ್ತಿ ನರ್ಮದಾ ನದಿಯ ತಟದಲ್ಲಿ ಒಂದು ಪವಿತ್ರವಾದ ಯಾಗ, ಅದು ವಿಶ್ವಜಿತ್ ಯಾಗ ಅಂತ ಹೇಳಿ, ಅದು 100 ಅಶ್ವಮೇಧ ಯಾಗಗಳಿಗೆ ಸಮನಾಗಿರುವಂಥ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಯಾಗ ಏನಾದರೂ ಪೂರ್ಣ ಆದರೆ ಆತನಿಗೆ ಇಂದ್ರ ಪದವಿ ಸಿಕ್ಕತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ
ಈ ಯಾಗವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯಾಗದ ಮಂಟಪಕ್ಕೆ ಯಾರಾದರೂ ಬಂದು ಏನನ್ನೇ ಕೇಳಿದ್ರೂ ಕೂಡ ದಾನ ಮಾಡುವುದಾಗಿ ಮಾತನ್ನು ಕೊಡ್ತಾನೆ. ಆ ಒಂದು ಹಿನ್ನೆಲೆಯಲ್ಲೇ ಈ ವಾಮನ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಶ್ರೀ ವಿಷ್ಣು ಬ್ರಾಹ್ಮಣನ ವೇಷವನ್ನು ಧರಿಸಿ ವಾಮನನಾಗಿ, ಅಂದರೆ ಒಬ್ಬ ಪುಟ್ಟ ಬಾಲಕನಾಗಿ ಮಹಾಬಲಿಯ ಯಾಗಶಾಲೆಗೆ ಬರ್ತಾನೆ. ಆ ಒಟ್ಟು ವಾಮನ ಯಾಗಶಾಲೆಯನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಸೇರಿದ್ದ ಋಷಿಗಳಿಗೆ ಈ ಒಟುವಿನ ಅನಿರ್ವಚನೀಯ ಪ್ರಭಾವಳಿಯ ಅನುಭವ ಆಗುತ್ತೆ. ಜೊತೆಗೆ ಆತನನ್ನು ಸಾಂಪ್ರದಾಯಿಕ ಗೌರವಗಳೊಂದಿಗೆ ಬರಮಾಡ್ಕೊಳ್ತಾರೆ. ಈ ಒಂದು ಸಂದರ್ಭವನ್ನು ಅರಿತಂತಹ ಅಸುರರ ಗುರು ಶುಕ್ರಾಚಾರ್ಯರು ಆ ಒಟುವಿನ ಚಹರೆಗಳನ್ನು ಗಮನಿಸಿ, ಈತ ಸಾಮಾನ್ಯವಾದ ಬಾಲಕನಲ್ಲ, ಹಾಗಾಗಿ ಆ ಭಿಕ್ಷೆಗಾಗಿ ಬಂದಿರುವಂತಹ ಈ ಬಾಲಯತಿ ಏನು ಕೇಳಿದ್ರೂ ಕೂಡ ಕೊಡಬೇಡ ಅಂತ ಹೇಳಿ ಬಲಿಚಕ್ರವರ್ತಿಗೆ ಒಂದು ಸೂಕ್ಷ್ಮವಾಗಿ ಬುದ್ಧಿವಾದವನ್ನು ತಿಳಿಸ್ತಾರೆ. ಹಾಗೆ ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪಿರದಿದ್ದಂತಹ ಚಕ್ರವರ್ತಿ, ನಾನು ಆ ಬಾಲಕ ಕೇಳಿದಂತಹ ದಾನವನ್ನು ಕೊಡದೇ ಇದ್ರೆ ನಾನು ಪಾಪಕ್ಕೆ ಗುರಿಯಾಗ್ತೀನಿ ಅಂತ ಹೇಳಿ ಮಹಾಬಲಿ ಆತ ಕೇಳಿದ್ದನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾನೆ. ಇದರಿಂದ ತಮ್ಮ ಗುರು ಶುಕ್ರಾಚಾರ್ಯರು ನೀಡಿದಂತಹ ಸಲಹೆಯನ್ನ ಆ ಬಲಿಚಕ್ರವರ್ತಿ ಮೀರಿ ಅವರಲ್ಲಿ ಕ್ಷಮೆಯನ್ನು ಕೋರಿ ಆ ಒಟುವೆಯನ್ನ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಮುಂದಾಗ್ತಾನೆ. ಇಲ್ಲಿ ಹಿಂದೆ ಒಮ್ಮೆ ಇಂದ್ರನ ಜೊತೆಯಲ್ಲಿ ಯುದ್ಧದಲ್ಲಿ ತೊಡಗುವ ಸಂದರ್ಭದಲ್ಲಿ ಮಹಾಬಲಿ ಗುರು ಶುಕ್ರಾಚಾರ್ಯರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಸಲಹೆಯಂತೆ ವಿಶ್ವಜಿತ್ ಯಾಗವನ್ನು ಕೈಗೊಂಡಿರುವಂಥದ್ದು, ಅದರ ಫಲವಾಗಿ ಶಕ್ತಿಶಾಲಿ ಅಸ್ತ್ರಗಳನ್ನು ವರವಾಗಿ ಪಡ್ಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಅವನು ನೆನಪಿಸ್ಕೊಳ್ತಾನೆ. ಇಲ್ಲಿ ಶುಕ್ರಾಚಾರ್ಯರ ಅನುಗ್ರಹದಿಂದ ಮಹಾಬಲಿ ಇಂದ್ರನನ್ನು ಜಯಿಸಿರುವಂಥದ್ದು. ಆಗಲೇ ತನ್ನ ಮಾತನ್ನ ಮೀರ್ತಾ ಇದ್ದಾನಲ್ಲ ಅಂತ ಹೇಳಿ ಶುಕ್ರಾಚಾರ್ಯರಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆಗ ಮಹಾಬಲಿಗೆ ಗುರುವಿನ ಮಾತನ್ನೇ ಮೀರಿರುವಂತಹ ನಿನ್ನ ಬದುಕು ಬೂದಿಯಾಗಿ ಹೋಗ್ಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಆದರೆ ಬಂದದ್ದನ್ನೆಲ್ಲ ಎದುರಿಸಲೇಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರದಿಂದ ಮಹಾಬಲಿ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯಲ್ಲ. ಆಗ ಆ ಬಾಲಕನನ್ನು ಕುರಿತು ನಿಮ್ಮ ಬೇಡಿಕೆ ಏನು ಅಂತ ಹೇಳಿ ಕೇಳಿದಾಗ ಆ ವಾಮನ ರೂಪಿ ವಿಷ್ಣು, ನನಗೆ ನಿನ್ನ ಆಸ್ತಿ, ಅಂತಸ್ತು, ಸಾಮ್ರಾಜ್ಯ ಏನೂ ಕೂಡ ಬೇಡ, ಆದರೆ ನನಗೆ ಬೇಕಾಗಿರುವಂಥದ್ದು ನನ್ನ 3 ಹೆಜ್ಜೆಯಷ್ಟು ಭೂಮಿ ಮಾತ್ರ ಅಂತ ಹೇಳ್ತಾನೆ. ಇಲ್ಲಿ ಮನುಕುಲಕ್ಕೆ ಬೇಕಾದ್ದನ್ನೆಲ್ಲ ಕೊಡುವಂತಹ ದೇವರೇ ನನ್ನ ಬಳಿಗೆ ಬಂದು ಏನೋ ಕೇಳಿ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ, ಅಂತಹ ಪುಣ್ಯಶಾಲಿ ನಾನೇ ಅಂತ ಹೇಳಿ ಪರಿಭಾವಿಸಿ ಮಹಾಬಲಿ ಆ ಬಾಲಕನ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಮುಂದಾಗ್ತಾನೆ. ಇಲ್ಲಿ ಗಾತ್ರದಲ್ಲಿ ವಾಮನ ಸ್ವರ್ಗ ಲೋಕಗಳನ್ನೂ ಕೂಡ ಮೀರಿ ಎತ್ತರಕ್ಕೆ ಬೆಳೀತಾನೆ. ತನ್ನ ಮೊದಲ ಹೆಜ್ಜೆಯಿಂದ ಇಡೀ ಭೂಮಿಯನ್ನ ಅವನು ಅಳೆದು ತೆಗೆದುಕೊಳ್ತಾನೆ. 2ನೇ ಹೆಜ್ಜೆಯಿಂದ ಸ್ವರ್ಗವನ್ನು ಪಡ್ಕೊಳ್ತಾನೆ. ಇನ್ನು ವಾಮನ ಇನ್ನೂ ಒಂದು ಹೆಜ್ಜೆಯನ್ನು ಇಡುವಷ್ಟು ಜಾಗವನ್ನ ಮಹಾಬಲಿ ಕೊಡಬೇಕಾಗಿರುತ್ತೆ. ಆಗ ಮಹಾಬಲಿ ತನ್ನಲ್ಲಿ ಕೊಡಲು ಜಾಗ ಇಲ್ಲವಾದ್ರಿಂದ ಉಳಿದೊಂದು ಹೆಜ್ಜೆಯನ್ನ ತನ್ನ ಶಿರದ ಮೇಲಿಡಲುಕ್ಕೆ ವಾಮನನಿಗೆ ಹೇಳ್ತಾನೆ. ಹಾಗೆ ಹೇಳಿದ್ದೇ ತಡ ವಾಮನ ಚಕ್ರವರ್ತಿ ಆತನ ತಲೆಯ ಮೇಲೆ ಕಾಲನ್ನ ಇಟ್ಟು ಭೂಗರ್ಭದ ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತಾನೆ. ನಂತರ ಆ ದೈತ್ಯ ಚಕ್ರವರ್ತಿ ಮಹಾಬಲಿಯ ಭಕ್ತಿ ಮತ್ತೆ ನಿಷ್ಠೆಗೆ ಮೆಚ್ಚುವಂತಹ ವಾಮನ ಅವತಾರಿ ವಿಷ್ಣು, ಪಾತಾಳವನ್ನ ನೀನು ಇಂದಿನಿಂದ ಆಳ್ತಾ ಇರು, ಆ ಪಾತಾಳ ಸಾಮ್ರಾಜ್ಯ ನಿನ್ನದೇ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲ, ಒಂದು ಮನ್ವಂತರದವರೆಗೆ ಇಂದ್ರ ಪದವಿಯನ್ನು ಕೂಡ ಮಹಾಬಲಿಗೆ ಪ್ರದಾನ ಮಾಡ್ತಾನೆ. ಆ ಮೂಲಕ ತನ್ನ ಭಕ್ತನ ಆಸೆಯನ್ನ ಈಡೇರಿಸ್ತಾನೆ ಶ್ರೀ ವಿಷ್ಣು. ಈ ಒಂದು ಹಿನ್ನೆಲೆಯಲ್ಲೇ ಇಂದ್ರನ ಪದವಿ ಪ್ರತಿ ಸಂವತ್ಸರಕ್ಕೆ ಒಮ್ಮೆ ಸ್ಥಾನ ಬದಲಾವಣೆ ಹೊಂದುತ್ತಾ ಇರುತ್ತೆ ಅನ್ನುವಂಥ ನಂಬಿಕೆ. ಹಾಗೆ ಕೊನೆಯ ಉಡುಗೊರೆಯಾಗಿ ಮಹಾಬಲಿಗೆ ತನ್ನ ಪ್ರಜೆಗಳನ್ನ ಪ್ರತಿ ವರ್ಷಕ್ಕೊಮ್ಮೆ ಭೇಟಿ ಮಾಡುವಂಥ ವರವನ್ನು ಕೂಡ ಕೊಡ್ತಾನೆ. ಈ ಹಿನ್ನೆಲೆಯಲ್ಲೇ ಚಕ್ರವರ್ತಿ ಮಹಾಬಲಿ ತನ್ನ ಪ್ರಜೆಗಳನ್ನ ನೋಡ್ಲಿಕ್ಕೆ ಪ್ರತಿ ವರ್ಷ ಈ ಓಣಂ ದಿನದಂದು ಕೇರಳಕ್ಕೆ ಆಗಮಿಸ್ತಾರೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಹಾಗಾಗಿನೇ ಆ ಒಂದು ಸಂಭ್ರಮವನ್ನ ಆಚರಣೆ ಮಾಡಲಿಕ್ಕೆ ಮತ್ತೆ ತಮ್ಮ ದಾನಶೂರ ಮಹಾಬಲಿಯನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಿಕ್ಕೆ ಈ ಓಣಂ ಹಬ್ಬವನ್ನ ಆಚರಣೆ ಮಾಡುವಂಥದ್ದು. ಹಾಗಾಗಿ ತನ್ನ ಜೀವನವನ್ನೇ ಸತ್ಯಕ್ಕಾಗಿ ಬಲಿ ಕೊಟ್ಟಂತಹ ಮಹಾಬಲಿ ಚಕ್ರವರ್ತಿ ಈ ಕಾರಣಕ್ಕಾಗಿಯೇ ಸತ್ಯಶ್ರೇಷ್ಠ ಅರಸ ಅಂತ ಅನ್ನಿಸ್ಕೊಂಡ. ಇಲ್ಲಿ ಮಹಾಬಲಿ ಅನ್ನುವಂಥ ಹೆಸರಿನ ಅರ್ಥವೇ ಶ್ರೇಷ್ಠ ತ್ಯಾಗ ಅನ್ನುವಂಥದ್ದನ್ನ ಸೂಚಿಸುತ್ತೆ.
ಹಾಗಾಗಿನೇ ಓಣಂ ಸಂದರ್ಭದಲ್ಲಿ ಈ ದಿನ ಔತಣಕೂಟವನ್ನು, ಹೊಸ ಬಟ್ಟೆಯನ್ನು ಧರಿಸಿ ಓಡಾಡುವಂಥ ಸಡಗರ ಎಲ್ಲೆಡೆ ಕಾಣಿಸುವಂಥದ್ದು. ಜೊತೆಗೆ ಮಹಾಬಲಿಯ ಚಕ್ರವರ್ತಿಯ ಕಾಲದಲ್ಲಿನ ಪ್ರಜೆಗಳ ಸಮೃದ್ಧತೆ, ಸತ್ಯನಿಷ್ಠತೆ, ಆ ಬದುಕಿನ ಪ್ರತಿ ಕ್ಷಣಗಳನ್ನು ಪ್ರತಿಬಿಂಬಿಸುವಂಥ ಓಣಂ ಹಬ್ಬ ಇದು. ಹಾಗಾಗಿ ಈ ದಿನ ಅಲ್ಲಿನ ಜನ ತಪ್ಪದೆ ಹೊಸ ಬಟ್ಟೆಗಳನ್ನು ಧರಿಸ್ತಾರೆ. ಇದು ಒಂದು ಸಂಪ್ರದಾಯ. ಜೊತೆಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಜನರೆಲ್ಲ ಒಟ್ಟಾಗಿ ಒಮ್ಮನಸ್ಸಿನಿಂದ ಪವಿತ್ರ ತಿರು ಓಣಮನ್ನ ಸ್ವಾಗತಿಸ್ತಾರೆ. ಇಲ್ಲಿ ತನ್ನ ತಾತ ಪ್ರಹ್ಲಾದನಂತೆಯೇ ಸತ್ಯವಂತ ಅರಸ, ಮಹಾವಿಷ್ಣು ಭಕ್ತ ಆಗಿದ್ದಂತಹ ಮಹಾಬಲಿಯನ್ನ ವಿಷ್ಣು ವಾಮನ ಅವತಾರವನ್ನ ತಾಳಿ ಶಿಕ್ಷೆಯನ್ನ ಕೊಡ್ತಾನೆ. ಆದರೂ ಕಡೆಗೆ ಆತನಿಗೆ ವಿಷ್ಣು ವರದಾನಗಳನ್ನ ಕೊಟ್ಟಿರುವಂಥದ್ದು, ಹಾಗೆ ಪ್ರತಿ ವರ್ಷ ತನ್ನ ಪ್ರಜೆಗಳನ್ನ ನೋಡ್ಲಿಕ್ಕೆ ಭೂಲೋಕಕ್ಕೆ ಬರುವಂತಹ ಅವಕಾಶವನ್ನ ಕಲ್ಪಿಸಿರುವಂಥದ್ದನ್ನ ಗಮನಿಸಿದ್ರೆ ಇದು ಒಂದು ಶಾಶ್ವತ ವರದಾನ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ವಿಷ್ಣು ಮಹಾಬಲಿಯನ ತಲೆಯ ಮೇಲೆ ತನ್ನ ಪಾದವನ್ನೇ ಇಟ್ಟು ಆತನನ್ನ ಪವಿತ್ರಗೊಳಿಸಿದ್ದು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಆ ಮಹಾಬಲಿಯ ಪಾಪಗಳೆಲ್ಲ ಕೂಡ ತೊಳೆದು ಪರಿಶುದ್ಧನಾಗಿ ಈಗಲೂ ಕೂಡ ಪ್ರಜೆಗಳನ್ನ ನೋಡ್ಲಿಕ್ಕೆ ಬರ್ತಾರೆ ಅನ್ನುವಂಥ ಹಿನ್ನೆಲೆ ಇದೆ. ಇನ್ನು ಈ ವಿಷ್ಣು ಅನುಗ್ರಹಿಸಿದಂತಹ ವರದ ಪ್ರಕಾರ ಮಹಾಬಲಿ ಮುಂದಿನ 8ನೇ ಮನುವಿನ ಅಂದ್ರೆ ಸವರ್ಣಿ ಮನುವಿನ ಕಾಲದಲ್ಲಿ 8ನೆಯ ಇಂದ್ರ ಪದವಿಗೂ ಕೂಡ ಪಾತ್ರವಾಗುತ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ತನ್ನ ಇಡೀ ರಾಜ್ಯವನ್ನೇ ದಾನ ಕೊಟ್ಟಂತಹ ಮಹಾಬಲಿ ಚಕ್ರವರ್ತಿಯನ್ನ ಭೂಲೋಕದ ಮಹಾವಿಷ್ಣು ಭಕ್ತ ಅರಸ ಅಂತ ಹೇಳಿ ನಂಬಿದ್ದಾರೆ ಇಲ್ಲಿನವರು. ಇಲ್ಲಿ ಮಹಾಬಲಿ ರಾಕ್ಷಸರ ವಂಶದಲ್ಲಿ ಜನಿಸಿದ್ರೂ ಕೂಡ ತಾನು ಒಳ್ಳೆಯ ರೀತಿಯಲ್ಲಿ ಪ್ರಜೆಗಳನ್ನ ಕಾಪಾಡಬೇಕು, ಸುಕೃತ್ಯಗಳನ್ನೇ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದ. ಆದ್ದರಿಂದಲೇ ತನ್ನ ಎಲ್ಲ ಪ್ರಜೆಗಳಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಇದ್ದಂತಹ ಮಹಾಬಲಿ ಸತ್ಯವಂತಿಕೆಗೆ ಮತ್ತೆ ನಿಸ್ವಾರ್ಥತೆಗೆ ಹೆಸರಾಗಿದ್ದಂಥವನು. ಈ ಒಂದು ವಿಚಾರವನ್ನೇ ಪರೀಕ್ಷೆ ಮಾಡಲಿಕ್ಕೆ ವಿಷ್ಣು ವಾಮನ ರೂಪ ತಾಳಿ ಬಂದಂಥದ್ದು, ಅವನನ್ನ ಪಾತಾಳಕ್ಕೆ ತುಳಿದದ್ದು. ಹಾಗೆ ಮಹಾಬಲಿ ಅಂಥ ಶಿಕ್ಷೆಯನ್ನು ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಹಾಗಾಗಿನೇ ಈ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಜನಿಸಿದಂತಹ ಕುಲ ಯಾವುದೇ ಇದ್ರೂ ಕೂಡ ಮಾಡುವಂತಹ ಒಳ್ಳೆಯ ಕೃತ್ಯಗಳಿಂದ ಒಳ್ಳೆಯ ಅಂತ್ಯವೇ ಉಂಟಾಗತ್ತೆ ನಮಗೆ ಅನ್ನುವಂಥ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ತಿರು ಓಣಂ ಹಳೆಯದನ್ನ ಮರೆತು ಹೊಸದನ್ನ ಸಂಭ್ರಮಿಸುವಂಥದ್ದು, ಹೊಸದನ್ನ ಸ್ವಾಗತಿಸುವಂಥ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿರುವಂಥ ಒಂದು ವಿಶೇಷ ಹಬ್ಬ. ಹಾಗಾಗಿ ಈ ದಿನ ವಿಷ್ಣುವಿನ ವಾಮನ ಅವತಾರವನ್ನ ವಾಮನ ಜಯಂತಿಯಾಗಿ ಆಚರಣೆ ಮಾಡುವಂಥದ್ದು, ಹಾಗೆ ನಾಳೆ ತಿರು ಓಣಮನ್ನ ಆಚರಣೆ ಮಾಡುವಂಥದ್ದು ಈ ಒಂದು ಹಿನ್ನೆಲೆಯ ವಿಶೇಷ. ಹಾಗೆ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುತ್ತೆ. ಇಲ್ಲಿ ಶ್ರವಣ ನಕ್ಷತ್ರ ಮತ್ತು ಶುಕ್ರವಾರ ಸಂಯೋಗ ಆದಾಗ ಸರ್ವಾರ್ಥ ಸಿದ್ಧಿಯೋಗ ಬಹಳ ವಿಶೇಷವಾದಂತಹ ಯೋಗ. ಅದರಲ್ಲೂ ಈ ವಿವಾಹಾದಿ ಶುಭ ಮುಹೂರ್ತಗಳು ಇರುವಂತಹ ಸಂದರ್ಭ. ನಿಮ್ಮ ಯಾವುದೇ ರೀತಿಯ ಶುಭ ಕಾರ್ಯಗಳಿದ್ರೂ ಕೂಡ, ಸಂಕಲ್ಪಗಳಿದ್ರೂ ಕೂಡ ನಾಳೆಯ ದಿನ ನೀವು ಅದನ್ನು ಅನುಸರಣೆ ಮಾಡ್ಬೋದು. ಇನ್ನು ಈ ಸರ್ವಾರ್ಥ ಸಿದ್ಧಿಯೋಗ ನಾಳೆ ಬೆಳಿಗ್ಗೆ 6:14 ರಾತ್ರಿ 11:38 ಇರುವಂಥ ಒಂದು ಶುಭ ಯೋಗ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಸಂಕಲ್ಪಗಳೇನೇ ಇದ್ರೂ ಕೂಡ ಅದನ್ನು ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳೆಲ್ಲ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯುತ್ತೆ. ತುಂಬ ಪ್ಲ್ಯಾನಿಂಗ್ ಇದೆ. ಹಾಗಾಗಿ ಈ ದಿನ ಹಣದ ಕೊರತೆ ಆದರೂ ಕೂಡ ನಿಮ್ಮ ಒಂದು ವಿಚಾರಗಳಲ್ಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಜಯವನ್ನು ಸಾಧಿಸುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಎಲ್ಲ ಕೆಲಸಗಳಿಗೂ ಕೂಡ ಹಣ ಒಂದೇ ಸಾಧನ, ಹಣ ಇದ್ರೇ ಕೆಲಸ ಆಗತ್ತೆ ಅನ್ನುವಂಥದ್ದನ್ನು ಈ ದಿನ ನೀವು ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಣ ಇಲ್ಲದೆಯೂ ಕೂಡ ಒಳ್ಳೆಯ ಕೆಲಸಗಳು ಸಾಧ್ಯ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತೀರಿ. ಹೊಸ ದಾರಿಗಳನ್ನು ಹುಡುಕೊಳ್ತೀರಿ ನಿಮ್ಮ ಒಂದು ವಿಚಾರಗಳಿಗಾಗಿ. ಹಾಗೆ ಈ ದಿನ ನಿರ್ಣಯಗಳನ್ನು ಬಹಳ ವಿಶೇಷವಾಗಿ ತೆಗೆದುಕೊಳ್ಳುವಂಥದ್ದು, ತೀರ್ಮಾನಗಳು ಬಹಳ ಚೆನ್ನಾಗಿ ಈ ದಿನದಲ್ಲಿ ಎಕ್ಸಿಕ್ಯೂಟ್ ಆಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಈ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅದ್ಭುತವಾದಂಥ ಒಂದು ಯಶಸ್ಸು ಸಿಕ್ಕುವಂಥದ್ದು. ಹಾಗೆ ಈ ದಿನ ನೀವು ನಂಬಿರುವಂಥ ಜನರೇ ನಿಮಗೆ ಸಹಾಯಕರಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ನಡೆ ನುಡಿಗಳಲ್ಲಿ ಇರುವಂತಹ ಒಂದು ಬದಲಾವಣೆ ಏನಿದೆ ಅದು
ಆಕರ್ಷಣೆಗೆ ಒಳಗಾಗುವಂಥದ್ದು. ಹಾಗಾಗಿಯೇ ಈ ದಿನದ ನಿಮ್ಮ ಮಾತು, ನಿಮ್ಮ ಕೆಲಸ ಕಾರ್ಯಗಳು ಶ್ಲಾಘನೆಗೆ ಒಳಪಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನೀವು ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿ, ಗುರು ದರ್ಶನವನ್ನು ಮಾಡಿಕೊಳ್ಳಿ. ಹಾಗೆ ಅಮ್ಮನವರ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 9ನೇ ಮನೆ, ಇಲ್ಲಿ ಭಾಗ್ಯೋದಯ ಆಗುವಂತಹ ಸಂದರ್ಭ. ಎಲ್ಲವೂ ಕೂಡ ನಿಮ್ಮ ಒಂದು ಸೌಲಭ್ಯ ಸವಲತ್ತುಗಳಿಗೆ ಇರುವಂತಹ ಸಂದರ್ಭ. ಆದರೆ ಯಾಕೋ ಏನೋ ಈ ದಿನದ ಮನಸ್ಸು ನಿಮಗೆ ಪೂರ್ಣವಾಗಿ ಅದನ್ನು ಬಳಸ್ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿರಲ್ಲ. ಹಾಗಾಗಿನೇ ಈ ಚಂಚಲವಾದ ಮನಸ್ಸಿರೋದ್ರಿಂದಲೇ ಕೆಲವೊಂದು ಅನುಭವಗಳನ್ನು ಈ ದಿನ ನೀವು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗಾಗಿನೇ ಈ ದಿನ ಎಲ್ಲವೂ ಕೂಡ ಸರಿ ಇದೆ ಎಂದಾಗ ಏನೋ ಒಂದು ಕೊರತೆ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಜೊತೆಗೆ ಈ ನಂಬಿದ ಜನರೇ ಕೈ ಕೊಡುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಯಾರನ್ನೂ ಕೂಡ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಕೆಲಸಗಳನ್ನು ಹಮ್ಮಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಬೇವನ್ನು ಬಿತ್ತಿ ಮಾವನ್ನು ಪಡಿಬೇಕು ಅನ್ನುವಂಥದ್ದ ಒಂದು ಪ್ರಯತ್ನ ಏನಿದೆ ಅದು ಸಾಧ್ಯ ಆಗಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ನೀವು ಏನನ್ನು ಮಾತಾಡ್ತೀರೋ ಅದು ಪ್ರತಿಯಾಗಿ ನಿಮಗೆ ಬರುತ್ತೆ. ನೀವು ಏನನ್ನು ಕೊಡ್ತೀರೋ ಅದಕ್ಕೆ ಪ್ರತಿಯಾಗಿ ನಿಮಗೆ ವಾಪಸ್ಸು ಬರುತ್ತೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ನೀವು ನಿಮಗೆ ಅನುಕೂಲಕ್ಕಾಗಿ ಬಳಸ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಈ ದಿನ ಇರಬೇಕು. ಹಾಗೆ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ಸಫಲತೆ ಅನ್ನುವಂಥದ್ದು ಇರಲ್ಲ, ಫಲಿತಾಂಶ ಬರಲ್ಲ. ಹಾಗಾಗಿ ಬಂದ ಫಲಿತಾಂಶಕ್ಕೆ ನೀವೇ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಬಂದದ್ದೇ ನಿಮಗೆ ಒಂದು ರೀತಿಯಲ್ಲಿ ವರದಾನ, ಪಾಲಿಗೆ ಬಂದದ್ದೇ ಪಂಚಾಮೃತ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಬೇಕು. ಇನ್ನು ಈ ದಿನದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಗ್ರಹಗತಿಗಳು ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಯಾವುದೇ ವಿಚಾರದಲ್ಲಿ ನೀವು ಕಾರ್ಯನಿರತರಾಗ್ತಿರೋ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಅದರಲ್ಲೂ ಈ ಹಣದ ವಿಚಾರದಲ್ಲಿ, ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಈ ದಿನ ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವರು ಅದಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸಬೇಡಿ. ಇನ್ನು ಈ ದಿನ ಕೈಗೊಂಡಂತಹ ತೀರ್ಮಾನವನ್ನು ಬದಲಾವಣೆ ಮಾಡುವಂಥ ಒಂದು ಮನಸ್ಸಾಗ್ತಾ ಇರುತ್ತೆ. ಏಕೆಂದರೆ ಮನಸ್ಸು ಚಂಚಲವಾಗಿದ್ದಾಗಲೇ ಕೆಲವೊಂದು ಸಾಹಸ ಕೃತ್ಯಗಳನ್ನು ಮಾಡಲಿಕ್ಕೆ ಹೋಗುವಂಥದ್ದು. ಅದರಲ್ಲೂ ಯುವಕರು ಯುವತಿಯರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಕೆಲವು ಈ ಸಂಬಂಧಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭ ಕೂಡ ಬರಬಹುದು. 4 ಗೋಡೆಗಳ ಮಧ್ಯೆನೇ ನಿಮ್ಮ ಸಮಸ್ಯೆ ಬಗೆಹರಿಯುವಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹೊಸತನ್ನು ಅನುಭವಿಸುವಂಥದ್ದು ಕೂಡ ಇದೆ. ಇಲ್ಲಿ ಹೊಸ ಜನರ ಪರಿಚಯ ಆಗುವಂಥದ್ದಾಗಲಿ, ಹೊಸ ಅನ್ವೇಷಣೆಯನ್ನು ಮಾಡುವಂಥದ್ದು, ಹೊಸ ಜ್ಞಾನವನ್ನು ಪಡ್ಕೊಳ್ಳುವಂಥ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಬರುವಂತಹ ಈ ಹೊಸ ಅವಕಾಶಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಸ್ವಾಗತಿಸಬೇಕು. ಅದನ್ನು ನೀವು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿಮ್ಮ ಸಂಬಂಧಿಕರಾಗಲಿ ಹಿತಶತ್ರುಗಳಾಗಲಿ ಸದ್ಯಕ್ಕೆ ಅವರ ಸಲಹೆಗಳಿಗೆ ಕಿವಿ ಕೊಡಬೇಡಿ. ಏಕೆಂದರೆ ಆ ಸಲಹೆಗಳು ದುಬಾರಿಯಾಗಿರುವಂಥದ್ದು, ನಿಮಗೆ ಸದ್ಯಕ್ಕೆ ಅದು ಹೊಂದಾಣಿಕೆ ಆಗಲ್ಲ. ಆದ್ದರಿಂದಲೇ ಅಂಥದ್ದನ್ನು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಇನ್ನು ನೀವು ನಿಮ್ಮ ಕಾರ್ಯಗಳಲ್ಲಿ ಸಫಲರಾಗಬೇಕು, ಅದರಲ್ಲಿ ಯಶಸ್ಸನ್ನು ಕಾಣಬೇಕು, ಫಲಿತಾಂಶ ನಿಮಗೆ ನಿಮ್ಮ ಪರವಾಗಿ ಬರಬೇಕು ಅಂತ ಅನಿಸಿದ್ರೆ ಈ ದಿನ ನೀವು ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ
ಚಂದ್ರ ಇರುವಂಥ ದಿನ. 7ನೇ ಮನೆ ಬಹಳ ವಿಶೇಷವಾಗಿ ಕಾರ್ಯಪ್ರವೃತ್ತರಾಗುವಂಥ ಒಂದು ಸಂದರ್ಭ, ಹಾಗೆ ಕುಟುಂಬದ ಬೆಂಬಲ ಸಿಕ್ಕುವಂಥ ಸಂದರ್ಭ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಂತೋಷ ಇದೆ. ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ನಗುನಗ್ತಾ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ಕೆಲಸದ ಹೊರೆ ನಿಮಗೆ ಈ ದಿನ ಬಾಧಿಸಲ್ಲ. ಹಾಗೆ ಈ ದಿನ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಮಕ್ಕಳ ಸಲುವಾಗಿ ಈ ದಿನ ವಿಶೇಷವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ, ಅಂದರೆ ಹಣ ಖರ್ಚಾಗುವಂಥದ್ದು ಕೂಡ ಈ ದಿನದ ಬಾಪ್ತಿನಲ್ಲಿರುತ್ತೆ. ಆದರೂ ಕೂಡ ಅದು ಮುಂದೆ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ ಅನ್ನುವಂಥ ಆಶಾ ಭಾವನೆಯಲ್ಲೇ ಖರ್ಚನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸೌಖ್ಯವನ್ನು ತರುವಂಥದ್ದು ಕೂಡ ಇದೆ. ದೂರದ ಪ್ರಯಾಣದ ಅವಕಾಶ ಕೂಡ ಒದಗಿ ಬರುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಹೊಸ ವಿಚಾರಗಳಲ್ಲಿ ಹೊಸ ವ್ಯಕ್ತಿಗಳಿಂದ ನಿಮಗೆ ಜ್ಞಾನೋದಯ ಉಂಟಾಗುವಂಥದ್ದು, ಏನೋ ಒಂದು ಹೊಸ ಜ್ಞಾನ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲಕರವಾಗಿರುವಂಥ ಸನ್ನಿವೇಶಗಳಿದು. ಆದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಈ ಋಣಾತ್ಮಕ ಭಾವ ಏನಿದೆ, ನೆಗೆಟಿವ್ ಥಾಟ್ಸ್ ಏನಿದೆ, ಅದನ್ನು ಸ್ವಲ್ಪ ಈ ದಿನ ಕೊಡಬೇಕಾಗತ್ತೆ. ಆ ನೆಗೆಟಿವ್ ಥಾಟ್ಸನ್ನು ಬಿಟ್ಟುಬಿಡಬೇಕಾಗತ್ತೆ. ಇದರಿಂದ ಹೊಸ ಜಾಗೃತವಾದಂತಹ ಆಲೋಚನೆಗಳು ಮನಸ್ಸಿನ ಒಳಗೆ ಕೂರಲಿಕ್ಕೆ ಜಾಗ ಆಗುತ್ತೆ. ಈ ಒಂದು ವಿಚಾರವನ್ನು ನೀವು ಬಹಳ ಸೀರಿಯಸ್ ಆಗಿ ಗಮನಿಸಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಬಹಳ ಚೆನ್ನಾಗಿರುತ್ತೆ. ಅದನ್ನು ಕೂಡ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಈ ದಿನ ನಮಸ್ಕಾರನಾದರೂ ಮಾಡಿ ದೂರದಿಂದಲೇ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ ಸಾಮಾಜಿಕ ಸ್ಥಾನದಲ್ಲಿ ಉತ್ತಮವಾದಂಥ ಒಂದು ಗಳಿಕೆ ಇದೆ, ಒಳ್ಳೆಯ ಗೌರವ ಸಂಪಾದನೆ ಇದೆ. ಹಾಗೆ ಈ ದಿನ ಈ 6ನ ಋಣಸ್ಥಾನ ಅಂತ ಹೇಳ್ತಾರೆ. ಹಣದ ವಿಚಾರದಲ್ಲಿ ನಿಮಗೆ ಬಾಧಿಸ್ತಾ ಇದ್ದಂತಹ ಸಮಸ್ಯೆ ದೂರ ಆಗುತ್ತೆ. ಬಹಳ ಜಾಣತನದಿಂದ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಕಾಲ ಬಹಳ ಹತ್ತಿರದಲ್ಲಿದೆ ನಿಮಗೆ. ಹಾಗೆ ಈ ದಿನ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಸಿದೆ. ಅದಕ್ಕಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಯತ್ನ ನಡೆಯುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇದೆ. ಈ ವಾತಾವರಣ ಬಹಳ ಶಾಂತಿಯುತವಾಗಿರುತ್ತೆ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ಸಾಧನೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ತುಂಬ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನವನ್ನು ನೀವು ಪೂರ್ಣವಾಗಿ ಬಳಸ್ಕೊಳ್ಬಹುದು. ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಹಾಗೆ ಈ ದಿನ ಕುಟುಂಬ ಹಿರಿಯ ಸದಸ್ಯರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಈ ದಿನ ಒಂದು ಮಾತುಕತೆ ನಡೆಯುವಂಥದ್ದಿದೆ. ಆದರೆ ಮಾತು ಚರ್ಚೆಯ ರೂಪದಲ್ಲಿ ಮಾತ್ರ ಇರಲಿ, ವಾದ ವಿವಾದಕ್ಕೆ ಅವಕಾಶವನ್ನು ಕೊಡಬೇಡಿ. ಇನ್ನು ಈ ದಿನದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ನಿಮ್ಮ ಬಂಧುಗಳ ಸ್ನೇಹಿತರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ, ಸೂಕ್ತವಾದ ಸಂದರ್ಭದಲ್ಲೇ ಸಿಕ್ಕತ್ತೆ. ಆದರೆ ಈ ಹಣಕಾಸಿನ ಕೊರತೆ ಉಂಟಾಗುವಂಥ ಸಂಭವ ಅಲ್ಲಲ್ಲಿ ಕಾಣಿಸ್ಕೊಳ್ಳುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಈ ದಿನ ಅನಿರೀಕ್ಷಿತವಾದಂಥ ಒಂದು ಕೊಡುಗೆ, ಒಂದು ಲಾಭ, ಒಂದು ಉಪಕಾರ ನಿಮಗೆ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಸಾಧನೆಯಲ್ಲಿ ಸಾಮಾನ್ಯವಾಗಿರುವಂಥ ದಿನ ಇದು. ಹಾಗಾಗಿ ಹೆಚ್ಚಿನದನ್ನು ಈ ದಿನ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ಪುಟ್ಟ ವಿಚಾರಗಳೇನಿದೆ ಇದರಲ್ಲೇ ನೀವು ತೃಪ್ತಿಯನ್ನು ಕಾಣಬೇಕು. ಅದನ್ನೇ ಗರಿಷ್ಠ ಹಂತಕ್ಕೆ ನೀವು ಕೊಂಡೊಯ್ಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ದೊಡ್ಡದನ್ನು ಮಾಡಿದ್ರೆ ಸಾಧನೆ ಅಂತ ಹೇಳುವಂಥದ್ದಲ್ಲ. ಈ ಚಿಕ್ಕ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಒಂದು ಸಾಧನೆಯ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಕೆಲಸಗಳು ಎಂಥದ್ದೇ ಆದರೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು. ಇಲ್ಲಾಂದರೆ ನಿಮ್ಮ ಮಕ್ಕಳಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು
ಹಣದ ವ್ಯವಹಾರಗಳನ್ನು ಮಾಡುವಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಈ ದಿನ ಹಣ ನಷ್ಟ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಲ್ಲಿ ಏನೋ ಒಂದು ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಈ ದಿನದಲ್ಲಿ ಇರುವಂಥದ್ದು. ಅದರಲ್ಲೂ ಈ ಆಸ್ತಿಗೆ, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮನಸ್ತಾಪಗಳಾಗುತ್ತೆ. ಮನಸ್ಸಿಗೆ ಅಷ್ಟೊಂದು ಖುಷಿ ಅನ್ನುವಂಥದ್ದು ಇರಲ್ಲ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಂಥ ಮಾರಿಯನ್ನು ಮನೆಗೆ ತಂದರು ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಇದ್ದಂತಹ ಸಮಸ್ಯೆಯನ್ನು ನೀವಾಗಿ ತಲೆಯ ಮೇಲೆ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು, ನೋವಾಗಬಾರ್ದು, ಅವರಿಗೆ ಅಸಂತೋಷ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಗಣಪತಿಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿಯೇ ಈ ದಿನದಲ್ಲಿ ನಿಮಗೆ ಸ್ವಲ್ಪ ಅಸಹನೆ ಇರುವಂಥದ್ದು. ಅದರಲ್ಲೂ ಮನೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದೀರಿ ಅನ್ನುವಂಥ ಭಾವನೆ ಬರುತ್ತೆ, ಒಂಟಿತನ ಕಾಡುತ್ತೆ. ಹಾಗೆ ಈ ದಿನ ಸ್ವಲ್ಪ ಕೀಳರಿಮೆ ಇರುವಂಥ ಸಂದರ್ಭ ಕೂಡ ಇದೆ. ಅಂದರೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಿಬಿಡುತ್ತೆ. ಅದಕ್ಕಾಗಿಯೇ ಬೇರೆಯವರ ಜೊತೆಯಲ್ಲಿ ನಿಮ್ಮನ್ನು ಹೋಲಿಸ್ಕೊಳ್ಬೇಡಿ, ನಿಮ್ಮ ಜೀವನವನ್ನು ತಾಳೆ ಹಾಕಲಿಕ್ಕೆ ಹೋಗಬೇಡಿ ಈ ದಿನ. ಹಾಗೆ ಕೆಲವೊಂದು ಅನಿರೀಕ್ಷಿತವಾಗಿ ಅನಾನುಕೂಲಕರವಾದಂಥ ಘಟನೆಗಳು ನಡೆಯುವಂಥದ್ದು ಕೂಡ ಇದೆ. ನಿಮಗೆ ಅಂಥ ಘಟನೆ ಫೇವರಬಲ್ ಆಗಿರಲ್ಲ. ಹಾಗಾಗಿಯೇ ಯಾವುದೇ ಘಟನೆಯಲ್ಲಿ ನೀವು ನೇರ ಪಾತ್ರಧಾರಿಗಳಾಗಬಾರ್ದು, ಅದನ್ನು ಭಾಳ ವಿಶೇಷವಾಗಿ ಗಮನಿಸಬೇಕು. ಇನ್ನು ಈ ದಿನ ವಾದ ವಿವಾದಗಳೇನೇ ಇದ್ದರೂ ಕೂಡ ಅದನ್ನು ಸಮಚಿತ್ತದ ವ್ಯತ್ಯಾಸದೊಂದಿಗೆ ನೀವು ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಇನ್ನು ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಸ್ತ್ರೀಯರೊಂದಿಗೆ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ದು, ಮಾತುಕತೆ ನಡೆಸುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ವಿಚಾರ ಏನಿದೆ, ಅದರ ಬಳಕೆ ಏನಿದೆ, ಅದನ್ನು ಕೂಡ ಸ್ವಲ್ಪ ಜಾಗ್ರತೆಯಿಂದ ನಿರ್ವಹಣೆ ಮಾಡಬೇಕಾಗತ್ತೆ. ನಿಮಗಿರುವಂಥ ಇನ್ಫ್ಲೂಯೆನ್ಸ್ ಆಗಲಿ, ನಿಮಗಿರುವಂಥ ಸ್ಥಾನಮಾನದ ಪ್ರಭಾವವನ್ನಾಗಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಇನ್ನು ಕೆಲವೊಂದು ಕೃಷಿ ಸಲಕರಣೆಗಳಿರ್ಬೋದು, ಮನೆಗೆ ಬೇಕಾದಂತಹ ಕೆಲವೊಂದು ವಸ್ತುಗಳಿರ್ಬೋದು, ಅದರಲ್ಲೂ ವಿಶೇಷವಾಗಿ ಆಯುಧಗಳಿರ್ಬೋದು, ಇಂಥದ್ದನ್ನು ಈ ದಿನ ಖರೀದಿ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಾಗುತ್ತೆ. ಆದರೆ ಅದರ ಅಗತ್ಯತೆಯ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಸ್ತೋತ್ರವನ್ನು, ಶಿವ ಪಂಚಾಕ್ಷರಿ ಮಂತ್ರವನ್ನು ಈ ದಿನ 108 ಬಾರಿ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರನನ್ನು ಈ ದಿನ ನೋಡ್ತಾ ಇದ್ದೀರಿ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಒಳ್ಳೆಯ ಪ್ರತಿಫಲದ ಜೊತೆಗೆ ಒಳ್ಳೆಯ ಹೆಸರು ಕೂಡ ಬರಲಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ನಮ್ಮ ಈ ಮನುಷ್ಯರ ಸ್ವಭಾವವೇ ಹಾಗೆ. ಕೆಲಸಗಳನ್ನು ಮಾಡಿದಾಗ ಅದರ ಗುಣಮಟ್ಟವನ್ನು ಕೆಲವರು ಗಮನಿಸಲಿ, ಕೆಲವರು ಅದನ್ನು ಹೊಗಳಲಿ ಅನ್ನುವಂಥ ಒಂದು ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಮಾತ್ರ ಈ ದಿನ ನಿಮ್ಮ ಕುಟುಂಬಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದನ್ನು ಮರಿಬೇಡಿ. ಏಕೆಂದರೆ ಈ ದಿನದಲ್ಲಿ ಕೆಲವೊಂದು ಹೊಸ ಅವಕಾಶಗಳು ಎದುರಾಗ್ತಾ ಇದೆ. ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ಮುಂದೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಅವರ ಸಲಹೆ, ಮಾರ್ಗದರ್ಶನ ನಿಮಗೆ ತುಂಬ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಯಶಸ್ಸಿಗೆ ತುಂಬ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗಾಗಿ ಅಂಥ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ಒಂದು ಮನಸ್ಸಿದೆ. ಆದರೆ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದುವರಿರಿ. ಇನ್ನು ನೀವು ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಈ ದಿನ ಬರಬಹುದು. ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಯಾವುದೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಹೋಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಮುಂದೆ ಇದು ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಈ ದಿನ ಸ್ವಲ್ಪ ಜಾಗ್ರತೆ. ಏಕೆಂದರೆ ಕೆಲವರು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಈ ದಿನ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಹೆಚ್ಚು ಜವಾಬ್ದಾರಿಗಳು ಇರುವಂಥದ್ದು, ಕೆಲಸ ಕಾರ್ಯಗಳ ಒತ್ತಡ ಇರುವಂಥದ್ದು. ಹಾಗಾಗಿ ಈ ಕೆಲಸಗಳನ್ನು ನೀವು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಈಗಾಗಲೇ ಆರಂಭ ಆಗಿರುವಂಥ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು. ಜೊತೆಗೆ ಈ ದಿನ ಆರಂಭ ಆಗುವಂಥ ಯೋಜನೆಗಳಿಗೆ ನಿಮಗೆ ಹಣಕಾಸಿನ ನಿರ್ಬಂಧಗಳಿರುತ್ತೆ, ಹಣದ ಸಮಸ್ಯೆ ತಲೆದೋರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಇತಿಮಿತಿ ಒಳಗೇನೆ ಒಂದು ಚೌಕಟ್ಟಿನೊಳಗೆ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಒತ್ತಡಗಳನ್ನು ತಂದುಕೊಳ್ಳುವಂಥದ್ದು ಇದೆ. ಇದರಿಂದ ನಿಮ್ಮ ಆರೋಗ್ಯ ಕೆಡುವಂಥದ್ದು, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಗಮನ ಈ ದಿನ ಕೆಲಸದ ಮೇಲೆ ಮಾತ್ರ ಇರಬೇಕು. ಒಂದು ವೇಳೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಡಬೇಕು. ಅದನ್ನು ಒಂದು ರೀತಿಯಲ್ಲಿ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ನಿಮಗೆ ಇಷ್ಟವಾದಂತಹ ದೇವರ ದರ್ಶನ ಮಾಡಿ, ಸ್ವಲ್ಪ ಹೊತ್ತು ದೇವಾಲಯದಲ್ಲಿ ಈ ದಿನ ಸಮಯ ಕಳೆದು ಬರುವಂಥದ್ದು ಉತ್ತಮ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಇಷ್ಟ ದೇವರ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಚುರುಕಾಗಿರುವಂಥ ದಿನ, ಲವಲವಿಕೆಯಿಂದ ಇರುವಂಥ ದಿನ, ಆರೋಗ್ಯಪೂರ್ಣವಾದಂಥ ದಿನ. ಏಕೆಂದರೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಏನೋ ಒಂದು ಉತ್ಸಾಹ, ಏನೋ ಒಂದು ಉಲ್ಲಾಸ ಇರುವಂಥದ್ದು. ಹಾಗೆ ಈ ದಿನ ಹೊಸದನ್ನು ಸಾಧನೆ ಮಾಡುವಂಥ ಒಂದು ಮನಸ್ಥಿತಿ ಇದೆ, ಸನ್ನಿವೇಶ ಕೂಡ ಹಾಗೆ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಮಾಡಬೇಕಾದಂತಹ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಈ ಕೆಲಸದ ಆರಂಭ ಬಹಳ ಚೆನ್ನಾಗಿದೆ, ಗುಡ್ ಬಿಗಿನಿಂಗ್ ಅಂತ ಹೇಳ್ತಾರೆ. ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನೋವಂಥದ್ದು ಈ ಕಾರಣಕ್ಕಾಗಿಯೇ ಅದ್ಭುತವಾದಂತಹ ಈ ಕಾರ್ಯದ ಆರಂಭ ಏನಿದೆ ಅದು ಬಹಳ ಉತ್ಸಾಹವನ್ನು ತರುತ್ತೆ, ಕಾರ್ಯದ ಯಶಸ್ಸಿಗೆ ಕಾರಣ ಆಗುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಚುರುಕುತನ, ಬುದ್ಧಿವಂತಿಕೆ ಈ ದಿನ ಇದೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಗಿರುವಂಥ ಒಂದು ನಷ್ಟ ಇರ್ಬೋದು, ಹಿನ್ನಡೆ ಇರ್ಬೋದು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಹೊಸ ಸ್ಟ್ರಾಟಜಿಯನ್ನು ಮಾಡುವಂಥ ಸಂದರ್ಭ ಇದೆ. ಅದಕ್ಕಾಗಿಯೇ ಬಂದ ಅವಕಾಶಗಳನ್ನು ಬಹಳ ಸಮರ್ಥವಾಗಿ ಯಶಸ್ವಿಯಾಗಿ ನೀವು ಬಳಸ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಹೊಸಬರ ಪರಿಚಯ ಆಗುವಂಥದ್ದು, ಏನೋ ಒಂದು ಹೊಸತನ, ಹೊಸ ಆವಿಷ್ಕಾರ ಆಗುತ್ತೆ, ಹೊಸ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ಎದುರಾಗುವಂಥ ಪ್ರತಿ ಸನ್ನಿವೇಶದಲ್ಲೂ ಕೂಡ ಏನೋ ಒಂದು ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಮನಸ್ಸು ಈ ದಿನ ತುಂಬ ವಿಶೇಷವಾದಂತಹ ಒಂದು ವಿಚಾರಕ್ಕೆ ಹಾತೊರಿತಾ ಇರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಕಾಲಕ್ಕೆ ಮಾಡ್ತೀರಿ. ಆದರೆ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇರುವಂಥವ್ರನ್ನ ಮಾತ್ರ ಹತ್ತಿರದಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣುವಿನ ದಶಾವತಾರಗಳನ್ನು ಸ್ಮರಣೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಯಾವುದಾದ್ರೂ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಷ್ಟ ಆಗುವಂಥದ್ದು, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಎಲ್ಲ ವ್ಯವಹಾರಗಳಲ್ಲೂ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಪ್ರಗತಿಯ ಸಂಕೇತ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ, ಆದರೆ ಅದು ದೂರದಲ್ಲಿದೆ, ಅಸ್ಪಷ್ಟವಾಗಿದೆ. ಅದನ್ನು ತಲುಪಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾದಂಥ ತಯಾರಿಯನ್ನು ಮಾಡಿಕೊಳ್ಬೇಕು,
ಪೂರ್ವ ಸಿದ್ಧತೆ ಚೆನ್ನಾಗಿರಬೇಕು. ಆದರೆ ಇವೆಲ್ಲವನ್ನ ಮಾಡಿಕೊಳ್ಳುವಷ್ಟು ತಾಳ್ಮೆ ಈ ದಿನ ನಿಮಗೆ ಇರಲ್ಲ. ಆತುರಕ್ಕೆ ಏನೋ ಒಂದು ಕೆಲಸ ಆಗಬೇಕು, ಸಮಯಕ್ಕೆ ಸರಿಯಾಗಿ ಈ ದಿನ ಕೆಲಸಗಳಾಗ್ಬಿಡ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿರ್ತೀರಿ. ಹಾಗಾಗಿನೇ ಈ ಸಡಗರ ಸಂಭ್ರಮದಿಂದಲೇ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ನಿರ್ಣಯ ಕೈಗೊಂಡರೂ ಕೂಡ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ವಿಚಾರವನ್ನು ತಿಳಿಸಿ ಮುಂದುವರಿಯುವಂಥದ್ದು ಉತ್ತಮ. ಇಲ್ಲಾಂದರೆ ನಾಳೆ ಅವರು ಆ ಕೆಲಸಕ್ಕೆ ಸಹಕಾರವನ್ನು ಕೊಡಲ್ಲ. ಆಗ ಒಂಟಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಜೊತೆಗೆ ಅವರ ಪ್ರತಿರೋಧದ ಮಧ್ಯೆ ನಿಮಗೆ ಒತ್ತಡಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಇರುವಂಥ ವಿಚಾರಗಳನ್ನು ಈ ದಿನ ಅವರಿಗೆ ತಿಳಿಸಿ ಹೇಳುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ, ಯಾವುದೇ ಅಗ್ರಿಮೆಂಟ್ಗೆ ಸಹಿ ಹಾಕಬೇಡಿ, ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಆದಷ್ಟು ಈ ದಿನ ಪ್ರಯಾಣ ಮಾಡುವಂಥದ್ದನ್ನು ತಪ್ಪಿಸಿಕೊಂಡು ಹಣ ಉಳಿಸುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನದ ಪ್ರಯಾಣದಲ್ಲಿ ನಿಮಗೆ ಅಧಿಕವಾಗಿ ನಷ್ಟ ಉಂಟಾಗುವಂಥದ್ದು, ವಾಹನದ ಮೇಲೆ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಇದೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು. ಜೊತೆಗೆ ಈ ದಿನ ವಿಷ್ಣುವಿನ ಅವತಾರಗಳ ಬಗ್ಗೆ ಸ್ಮರಣೆ ಮಾಡಿಕೊಳ್ಳಿ. ಶ್ರೀಕೃಷ್ಣನ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಕಾರ್ಯವೈಖರಿಯನ್ನು ತೋರಿಸುವಂಥ ಕಾಲ ಕೂಡ. ಅಂದರೆ ನಿಮ್ಮ ಪ್ರತಿಭೆ ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ ಅದನ್ನು ತೋರಿಸಲಿಕ್ಕೆ, ಅದನ್ನು ಸಾಬೀತುಪಡಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಈ ದಿನ ಯಾವುದೇ ಅಡ್ಡಿ ಆತಂಕಗಳಿರಲ್ಲ. ಆದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಅದನ್ನು ನಿವಾರಣೆ ಮಾಡಿಕೊಳ್ಳುವಷ್ಟು ಈ ದಿನ ಮನಸ್ಥಿತಿ ಇದೆ, ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಈ ದಿನದಲ್ಲಿ ಬರುವಂಥ ಅವಕಾಶಗಳನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ಆದಾಯದಲ್ಲಿ ಒಂದು ಪ್ರಗತಿಯ ಸಂಕೇತ ಕಾಣಿಸ್ತಾ ಇರುವಂಥದ್ದು. ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಈ ದಿನ ನಿಮ್ಮ ಕೈ ಸೇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಯಾವುದೇ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಹೊಸ ವಿಚಾರಗಳನ್ನು ಕಲಿತ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ, ಇದರಲ್ಲಿ ನಿಮ್ಮ ಒಂದು ಉತ್ಕಟತೆ, ನಿಮ್ಮ ಬಯಕೆ ಬಹಳ ತೀವ್ರವಾಗಿರುತ್ತೆ. ಅದನ್ನು ತಣಿಸಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಉತ್ತಮ ದಿನವಾಗಿ ಇರುವಂಥದ್ದು. ಜೊತೆಗೆ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿರುವಂಥ ಹಿರಿಯರಿಗೆ ನಮಸ್ಕಾರ ಮಾಡಿ ಹೊರಡಿ, ಒಳ್ಳೆಯದಾಗುತ್ತೆ. ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಪಡ್ಕೊಳ್ಳಿ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.